ಹಾಯ್ ಎವ್ರಿವನ್ ವೆಲ್ಕಮ್ ಬ್ಯಾಕ್. ನೀವು ನೋಡ್ತಾ ಇದ್ದೀರಾ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್. ಪಿ ಯು ಸಿ ಪರೀಕ್ಷೆ ಫಲಿತಾಂಶಕ್ಕೆ ವೆಯ್ಟ್ ಮಾಡ್ತಾ ಇದ್ದೀರಾ. ನಿಮಗೆ ಓನ್ ಸ್ವಂತ ವಾಕ್ಯದಲ್ಲಿ ಬರೆದ್ರೆ ನಮಗೆ ಅಂಕ ಸಿಗುತ್ತಾ, ವ್ಯಾಲ್ಯೂಯೇಷನ್ ಶೀಟ್ ಆಗಿರುತ್ತೆ ಏನು, ಸಂಪೂರ್ಣ ಮಾಹಿತಿನ ತಿಳಿಸ್ಕೊಡ್ತೀವಿ. ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಇಲ್ಲಿ ನೀವು ಗಮನಿಸಬೇಕು, ಓನ್ ಸ್ವಂತ ವಾಕ್ಯದಲ್ಲಿ ಬರೆಯೋದು ನಿಮಗೆ ಲೈಕ್ ನೀವೇ ಓನ್ ಆಗಿ ಬರೆದ್ರೆ ಅಂಕಗಳು ಸಿಗ್ತದೆ, ನಮಗೆ ಮಾರ್ಕ್ಸ್ ಕೊಡ್ತಾರಾ ಅಂತ ಕೇಳ್ಬೋದು. ಹೌದು, ನಿಮಗೆ ಸಿಗುತ್ತೆ, ಇದು ವೆರಿ ಇಂಪಾರ್ಟೆಂಟ್. ಬಟ್ ಇಲ್ಲಿ ಯಾವ ರೀತಿಯಲ್ಲಿ ಬರೀತೀರ ಅನ್ನೋದು ಮ್ಯಾಟರ್ ಕೂಡ ಆಗುತ್ತೆ. ವ್ಯಾಲ್ಯೂಯೇಷನ್ ಅಲ್ಲಿ ನಿಮಗೆ ಗೊತ್ತಿರೋ ಹಾಗೆ ಪಿ ಯು ಸಿ ಆಗಲಿ ಯಾವುದೇ ವ್ಯಾಲ್ಯೂಯೇಷನ್ ಅಲ್ಲಿ ನಿಮಗೆ ಎಕ್ಸಾಕ್ಟ್ ಟೆಕ್ಸ್ಟ್ ಬುಕ್ ಲೈಕ್ ನಿಮಗೆ ಬುಕ್ ಅಲ್ಲಿ ಯಾವ ರೀತಿ ಇದೆ ಅದೇ ರೀತಿ ಬರಿಬೇಕು ಅನ್ನೋದು ಇಲ್ಲ, ಆ ರೀತಿ ಅನ್ನೋಕೆ ಕೂಡ ಆಗೋದಿಲ್ಲ. ಬಿಕಾಸ್ ಯಾಕೆಂದ್ರೆ ನೋ ಬಡಿ ಇಸ್ ಪಾಸಿಬಲ್. ಎಲ್ಲರೂ ಕೂಡ ಡಿಫ್ರೆಂಟ್ ವೇಸ್ ಆಫ್ ಥಿಂಕಿಂಗ್ ಇದೆ, ಡಿಫ್ರೆಂಟ್ ವೇಸ್ ಆಫ್ ಕೂಡ ಬರೀತಾರೆ. ಒಂದು ಪ್ರಶ್ನೆಗೆ ಡಿಫ್ರೆಂಟ್ ವೇ ಆಫ್ ಆನ್ಸರ್ ಕೂಡ ಇರುತ್ತೆ, ಒಂದು ಪ್ರಶ್ನೆ ಒಂದೇ ರೀತಿ ಅನ್ನೋದಿಲ್ಲ. ಫಾರ್ ಎಕ್ಸಾಂಪಲ್, ನಿಮಗೆ ಒಂದು ಮಾಹಿತಿ ಕೊಡ್ತೀನಿ ಅಂದ್ರೆ, ನೀವು ಬೆಂಗಳೂರಿಂದ ಮಂಗಳೂರಿಗೆ ಹೋಗ್ಬೇಕಂದ್ರೆ ನಿಮಗೆ ಒಂದೇ ದಾರಿಯಲ್ಲಿ ಹೋಗ್ಬೇಕು ಅಂತ ಇಲ್ಲ, ಡಿಫ್ರೆಂಟ್ ರೂಟ್ ಇರ್ತವೆ. ಲೈಕ್ ಚಿಕ್ಕಮಂಗ್ಳೂರು ಮೇಲೆ ಹೋಗ್ಬೋದು, ಹಾಸನ ಮೇಲೆ ಹೋಗ್ಬೋದು, ಮಡಿಕೇರಿ ಮೇಲೆ ಹೋಗ್ಬೋದು. ಜಸ್ಟ್ ನನಗೆ ಅಂಡರ್ಸ್ಟ್ಯಾಂಡ್ ಆಗಲಿ ಅನ್ಕೋತೀನಿ. ಲೈಕ್ ಈ ರೀತಿ ಬೆಂಗಳೂರಿಂದ ಮಂಗಳೂರಿಗೆ ಹೋಗ್ಬೇಕಂದ್ರೆ ಈ ರೀತಿ ಮೂರು ನಾಲ್ಕು ವಿಧಗಳು ಕೂಡ ಇದಾವೆ. ಅದೇ ರೀತಿ ನಿಮಗೆ ಒಂದು ಪ್ರಶ್ನೆಗೆ ಡಿಫ್ರೆಂಟ್ ವಿಧಗಳು ಕೂಡ ಇರ್ತವೆ. ಅದನ್ನ ನೀವು ಸರಿಪಡಿಸಬೇಕಾಗುತ್ತೆ. ನಿಮಗೆ ಕಾನ್ಸೆಪ್ಟ್ ಸರಿಯಾಗಿ ಬರೆದ್ರೆ ಸಾಕು, ನಮಗೆ ಅಂಕಗಳನ್ನ ಪ್ರೊವೈಡ್ ಕೂಡ ಮಾಡ್ತಾರೆ. ಮೇನ್ ಥಿಂಗ್ ಕಾನ್ಸೆಪ್ಟ್ ವೆರಿ ಇಂಪಾರ್ಟೆಂಟ್. ಕಾನ್ಸೆಪ್ಟ್ ಕರೆಕ್ಟ್ ಆಗಿರ್ಬೇಕಾಗುತ್ತೆ. ಲೈಕ್ ನಿಮಗೆ ಯಾವಾಗ ಮಾರ್ಕ್ಸ್ ಸಿಗುತ್ತೆ ಅಂದ್ರೆ ಪಾಯಿಂಟ್ ಕರೆಕ್ಟ್ ಆಗಿರ್ಬೇಕಾಗುತ್ತೆ, ಮೀನಿಂಗ್ ಸರಿಯಾಗಿ ಇರಬೇಕು, ಲೈಕ್ ಕೀವರ್ಡ್ಸ್ ಏನೇನಿದೆ ಅದು ಇರಬೇಕಾಗುತ್ತೆ. ಇನ್ ಕೇಸ್ ಡಯಾಗ್ರಾಮ್ ಎಕ್ಸಾಂಪಲ್ ಇದ್ರೆ ಅದು ಕೂಡ ನಿಮಗೆ ಉತ್ತಮ ಅಂಕಗಳು ಕೂಡ ಸಿಗುತ್ತೆ. ಲೈಕ್ ಇಲ್ಲಿ ಸೈನ್ಸ್ ಅಲ್ಲಿ ನಿಮಗೆ ಫಾರ್ ಎಕ್ಸಾಂಪಲ್ ಇಡ್ತೀನಿ, ಡೆಫಿನೇಷನ್ ಸೇಮ್ ಆಗಿಲ್ಲ ಅಂದ್ರೆ ಪರವಾಗಿಲ್ಲ, ಮೀನಿಂಗ್ ಕರೆಕ್ಟ್ ಆಗಿರೋ ಸಾಕು, ನಮಗೆ ಅಂಕಗಳು ಕೂಡ ಸಿಗುತ್ತೆ. ಇದೇ ರೀತಿ ಎಲ್ಲ ಕೂಡ ಅಪ್ಲಿಕೇಬಲ್ ಕೂಡ ಆಗುತ್ತೆ. ಬಟ್ ಮ್ಯಾಥಮೆಟಿಕ್ಸ್ ಅಲ್ಲಿ ಕೂಡ ವೆರಿ ವೆರಿ ಇಂಪಾರ್ಟೆಂಟ್. ಮ್ಯಾಥಮೆಟಿಕ್ಸ್ ಇದು ಸಂಪೂರ್ಣ ಕ್ಯಾಲ್ಕುಲೇಷನ್ ಆಗಿರೋ ಕಾರಣ ಅದರಲ್ಲಿ ನಿಮಗೆ ಕರೆಕ್ಟ್ ಆಗಿ ಬರೆದಿರಬೇಕಾಗುತ್ತೆ, ಅದು ಕೂಡ ವೆರಿ ವೆರಿ ಇಂಪಾರ್ಟೆಂಟ್ ಕೂಡ ಆಗಿರುತ್ತೆ. ಯಾವಾಗ ಮಾರ್ಕ್ಸ್ ಸಿಗೋದಿಲ್ಲ ಅಂತ ನೋಡೋದಾದ್ರೆ, ನಿಮಗೆ ರಾಂಗ್ ಆನ್ಸರ್ಸ್ ಕೂಡ ಬರೆದ್ರೆ, ಕ್ವಶನ್ಗೆ ಸಂಬಂಧ ಇಲ್ಲದ ಕಂಟೆಂಟ್ ಕೂಡ ಬರೆದ್ರೆ, ಸ್ಟೋರಿ ತರ ಬರೆದ್ರೆ, ಕೀವರ್ಡ್ ಇಲ್ಲ ಅಂತ ಹೇಳಿದ್ರೆ ನಮಗೆ ಅಂಕಗಳು ಸಿಗೋದಿಲ್ಲ. ಅದನ್ನು ಹೊರತುಪಡಿಸಿ ನಿಮಗೆ ಕ್ವಶನ್ಗೆ ಸಂಬಂಧಪಟ್ಟದ್ದು ನೀವು ಬರೆದ್ರೆ ನೀವು ಉತ್ತಮವಾಗಿ ಆರಾಮಾಗಿ ನೀವು ಅಂಕಗಳನ್ನ ಪಡೆದುಕೊಳ್ಳಬಹುದು. ಇದು ನಿಮ್ಮ ಮೈಂಡ್ ಅಲ್ಲಿ. ವ್ಯಾಲ್ಯೂಯೇಷನ್ ಸ್ಟ್ರಿಕ್ಟ್ ಆಗಿದೆಯಾ ಅಂತ ಹೇಳಿದ್ರೆ ಇಲ್ಲ, ವ್ಯಾಲ್ಯೂಯೇಷನ್ ಬಂದ್ಬಿಟ್ಟು ಮೀಡಿಯಂ ಆಗಿರುತ್ತೆ. ಪಿ ಯು ಸಿ ವ್ಯಾಲ್ಯೂಯೇಷನ್ ತುಂಬಾ ಸ್ಟ್ರಿಕ್ಟ್ ಆಗಿರೋದಿಲ್ಲ, ತುಂಬಾ ಲೂಸ್ ಆಗಿ ಕೂಡ ಇರೋದಿಲ್ಲ. ಬಂದ್ಬಿಟ್ಟು ಸ್ಟೂಡೆಂಟ್ ಫ್ರೆಂಡ್ಲಿ, ಲೈಕ್ ವಿದ್ಯಾರ್ಥಿಗಳ ಪರ ಸ್ಟ್ರಿಕ್ಟ್ ಆಗಿರುತ್ತೆ. ಇದನ್ನ ಹೇಗೆ ಚೆಕ್ ಮಾಡ್ತಾರೆ ನಾನು ನಿಮಗೆ ಹೇಳಿದ್ದೀನಿ. ಸ್ಕೀಮ್ ಬೇಸ್ಡ್ ಕರೆಕ್ಷನ್ ಕೂಡ ಇರುತ್ತೆ. ಲೈಕ್ ಆನ್ಸರ್ ಕೀ ಇರುತ್ತೆ, ಅದರ ಪ್ರಕಾರ ನನಗೆ ಮಾರ್ಕ್ಸ್ ಕೊಡ್ತಾರೆ. ನಂತರ ನಿಮಗೆ ಸ್ಟೆಪ್ ವೈಸ್ ಚೆಕ್ ಕೂಡ ಮಾಡ್ತಾರೆ. ಫುಲ್ ಆನ್ಸರ್ ಕರೆಕ್ಟ್ ಇಲ್ಲ ಅಂದ್ರೆ ನಿಮಗೆ ಸ್ಟೆಪ್ ವೈಸ್ ನಿಮಗೆ ಮಾರ್ಕ್ಸ್ ಕೂಡ ಸಿಗುತ್ತೆ. ಫುಲ್ ಪ್ಯಾರಾಗ್ರಾಫ್ ಓದೋದಿಲ್ಲ, ಏನ್ ಮೈನ್ ಥಿಂಗ್ ಏನಿದೆ, ಮೈನ್ ಪಾಯಿಂಟ್ ಕೂಡ ಏನಿದೆ, ಫಸ್ಟ್ ಫೈನಲ್ ಅದನ್ನು ಕೂಡ ನೋಡ್ತಾರೆ. ಅದು ಕೂಡ ವೆರಿ ವೆರಿ ಇಂಪಾರ್ಟೆಂಟ್. ಫೇಲ್ ಮಾಡೋದು ಇಲ್ಲ, ಪಾಸ್ ಮಾಡೋದು ಇಲ್ಲ. ನೀವು ಏನ್ ಬೇಕಾದ್ರೂ ಬರೀಬೇಕು. ಬಟ್ ಬ್ಲಾಂಕ್ ಪೇಪರ್ ಜಸ್ಟ್ ಖಾಲಿ ಬಿಡೋದ್ಮೇಲೆ ನೀವು ಮಾಡಿದ್ರೆ ನಿಮ್ಗೆ ಫೇಲ್ ಆಗ್ತದೆ. ನೀವು ಏನ್ ಬೇಕಾದ್ರೂ ಬರ್ದಿರ್ಬೇಕಾಗುತ್ತೆ, ಪೇಜ್ ನ ತುಂಬಿಸಿರ್ಬೇಕಾಗುತ್ತೆ. ಅದು ಕೂಡ ವೆರಿ ವೆರಿ ಇಂಪಾರ್ಟೆಂಟ್. ನಿಮಗೆ ಅರ್ಥ ಆಯ್ತು ಅನ್ಕೋತೀನಿ. ಥ್ಯಾಂಕ್ ಯು.